ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ಪೆಟ್ರೋಲ್ ತಾನೆ ನಾನು ತಂದ್ಕೊಡ್ತೀನಿ ಬಿಡಿ. ಮತ್ತೆ ನಮ್ಮ ಮನೆ ಮೇಲೆ ಪೆಟ್ರೋಲ್ ಸುರ್ಕೊಳ್ಳೋ ಹಾಗೆ ಆಗ್ಬಾರ್ದು. ತಾರಿ ಬಿಡಿ, ನನ್ನ ಕೆಲಸ ಇತ್ತು. ಬಿಡ್ರಿ ನನ್ನ ಪಾಡಿಗೆ ನನ್ನನ್ನು. ಸರಿ ಬಿಡಿ, ನಿಮಗೆ ಬೇಡದೆ ಇರೋದು ನನಗೆ ಯಾಕೆ? ನಾನು ನಡ್ಕೊಂಡೇ ಬರ್ತೀನಿ, ಆರಾಮಾಗಿ ಮಾತಾಡ್ಕೊಂಡು ಹೋಗೋಣ. ನನ್ನ ಜೊತೆ ಯಾಕ್ರಿ ಬರ್ತಾ ಇದ್ದೀರಾ? ಮಾವ ಪ್ಲೀಸ್ ಪ್ಲೀಸ್, ನಾನು ತಪ್ಪು ಮಾಡಿದ್ದೀನಿ ನೋಡಿ. ನಾನು ಮಾಡಿರೋ ತಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟು ಕೆಟ್ಟ ಆಲೋಚನೆ ಇಟ್ಕೊಂಡು ದ್ವೇಷಿಸ್ಬೇಡಿ. ಏನೋ ಅಚಾತುರ್ಯ ನಡೆದೋಯ್ತು, ಸಮರ್ಥಿಸ್ಕೋತಾ ಇಲ್ಲ. ತಪ್ಪು ಮಾಡಿದ್ದೀನಿ, ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವ ನಿಂತ್ಕೊಳ್ಳಿ ಪ್ಲೀಸ್, ನನ್ನ ಮಾತು ಕೇಳಿ. ಅದು ಯಾವ ಅಳಿಯಾನೂ ಇಲ್ಲ, ನಿಮ್ಗೆ ಯಾವ ಮಾವನೂ ಇಲ್ಲ. ಅದರಲ್ಲೂ ವಯಸ್ಸಿಗೆ, ಅನುಭವಕ್ಕೆ, ಪ್ರೀತಿಗೆ ಗೌರವ ಕೊಡುವ ಅಳಿಯ ಅಂತೂ ಇಲ್ಲವೇ ಇಲ್ಲ. ಆ ಅದೃಷ್ಟ ನನಗೆ ಎಲ್ಲಿದೆ? ನೋಡಿ, ನನ್ನಿಂದ ತಪ್ಪಾಗಿದೆ. ಎಷ್ಟೇ ಆದರೂ ನಾನು ನಿಮ್ಮ ಅಳಿಯ. ಇಷ್ಟೊಂದು ದ್ವೇಷಿಸ್ಬೇಡಿ. ಪೆಟ್ರೋಲ್ ಮುಗಿದೋಗಿದೆ, ಗಾಡಿ ನಿಂತಿದೆ, ನನ್ನ ಕಾರ್ ಇದೆಯಲ್ಲ, ಹೇಳಿ ಎಲ್ಲಿಗೆ ಡ್ರಾಪ್ ಮಾಡ್ಬೇಕು, ಮಾಡ್ತೀನಿ ನಾನು. ಇನ್ನೇನು ಡ್ರಾಪ್ ಮಾಡೋದು? ಅಷ್ಟು ಎತ್ತರದಿಂದ ಡ್ರಾಪ್ ಮಾಡಾಗಿದೆ, ಇನ್ನೇನು ನೆಲದಲ್ಲಿ ಗುಂಡಿ ತೋಡಿ ಡ್ರಾಪ್ ಮಾಡ್ತೀರಾ? ಬೇಡ ಬೇಡ, ಆಟೋ ನಿಂತ್ಕೊಳ್ಳಪ್ಪ. ಸರ್ ಇದು ಸೀಟ್ ಆಟೋ. ಆಲದ ಮರದ ತನಕ ಎಷ್ಟಪ್ಪ? 20 ರೂಪಾಯಿ ಸರ್. ಹಾಂ, ನಾನು ಅಲ್ಲೇ ಬಿಟ್ಬಿಡಿ. ಫಸ್ಟ್ ಕಾಸು ಕೊಡಿ ಸರ್. ಅದು ಪರ್ಸು ಫೋನು ತಂದಿಲ್ಲ. ಕಾಸೆಲ್ಲ ಇಲ್ಲ ಅಂದರೆ ಹೆಂಗೆ ಸರ್? ಇಳೀರಿ ಸರ್ ಫಸ್ಟ್ ಕೆಳಕ್ಕೆ. ಸರ್ 20 ರೂಪಾಯಿಗೆ 20,000 ಬೇಕಾದ್ರೆ ಕೊಡ್ತೀನಿ, ಮೊದಲು ನಡ್ರಿ. ಈ ಥರ ಸೂಟು ಬೂಟು ಹಾಕ ಬಂದಿರೋ ನೋಡಿರೋ ತುಂಬ ಜನ ನೋಡ್ಬಿಟ್ಟಿದ್ದೀನಿ. ಫಸ್ಟ್ ಇಳೀರಿ ಸರ್ ಕೆಳಕ್ಕೆ. ನನ್ನ ಕಾಸು ವಾಪಸ್ ಕೊಡ್ರಿ, ನಾನು ಹೇಳ್ತೀನಿ. ಸರ್ ನೀವು ಫಸ್ಟ್ ಇಳೀರಿ ಸರ್. ಸರ್ ನಾನು ಇಳಿಯೋಕ್ಕಾಗಲ್ಲ ಸರ್. ಓ, ಎಷ್ಟೊತ್ತು ಇಲ್ಲೇ ಕೂತಿರೋದು ಇನ್ನು? 20 ರೂಪಾಯಿ ಏನಪ್ಪ? ಹೌದು ಸರ್. ತಗೋ ನಡಿ. ನಡಿ. ಒಂದು ನಿಮಿಷ, ನನ್ನ ಮಾತು ಕೇಳಿ. ಇಷ್ಟೊಂದು ಕೋಪ ಒಳ್ಳೇದಲ್ಲ. ಏನು ಏನು ಅಂದೆ? ಮಾವ, ನನ್ನಿಂದ ದೊಡ್ಡ ತಪ್ಪಾಗಿದೆ, ಒಪ್ಕೋತೀನಿ. ಆ ತಪ್ಪಿಂದ ಆಗಿರೋ ಅನ್ಯಾಯ, ಅವಮಾನನ ನಾನು ಸರಿ ಮಾಡೋದಕ್ಕಾಗಲ್ಲ. ಆದರೆ ಮೊದಲಿಗೆ ಆಗಬೇಕಾಗಿರೋದು ತಿದ್ದುಕೊಂಡು ಕ್ಷಮೆ ಕೇಳೋದು. ತಿದ್ದುಕೊಂಡಾಗಿದೆ, ಕ್ಷಮೆ ಬ್ಯಾಲೆನ್ಸ್ ಇದೆ. ಅದಕ್ಕೋಸ್ಕರ ಹೇಗಾದರೂ ಮಾಡಿ ನಿಮ್ಮ ಮನಸ್ಸು ಹೋಲಿಸ್ಕೋಬೇಕು ಅಂತ ಎಷ್ಟೇ ಅವಮಾನ ಆದರೂ ನಾನು ನಿಮ್ಮ ಹಿಂದೆನೇ ಬರ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ನಾನು ಕೇಳಿದ್ನಾ? ನಾನೇನಾದ್ರೂ ಕೇಳಿದ್ನಾ ಹಿಂದೆ ಬನ್ನಿ ಅಂತ? ಮತ್ತೆ ಯಾಕೆ ಬರ್ತಾ ಇದ್ದೀರಾ? ನೀವು ಒಂದ್ಸಲ ಮಾಡಿದ್ದ ಅವಮಾನದಿಂದ ಜನ ಕ್ಯಾಕರ್ ಸುಗಿದ್ರು, ಮನೆ ಕಲ್ಲಲ್ಲಿ ಹೊಡೆದ್ರು, ಬೀದಿ ನಡೆಯಕ್ಕಾಗದೆ, ಎಲ್ಲೂ ತಲೆ ಎತ್ಕೊಂಡು ತಿರುಗಾಡಕ್ಕಾಗದೆ ಇರೋ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇನ್ನು ಆ ಪರಿಸ್ಥಿತಿ ಬರೋದು ಬೇಡ. ನಮ್ಮ ಪಾಡಿಗೆ ಬಿಟ್ಬಿಡಿ ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.